ತಿಮ್ಮಪ್ಪನ ಲಡ್ಡುಗೆ ಏನೇನು ಬಳಸ್ತಾರೆ ಗೊತ್ತಾ? 620 ಬಾಣಸಿಗರಿಂದ ತಿಮ್ಮಪ್ಪನ ಲಡ್ಡು ತಯಾರಿಕೆ ಆಗುತ್ತೆ. ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಆ ಸಾಮಗ್ರಿಗಳನ್ನು ಎಲ್ಲಿಡಲಾಗುತ್ತೆ, ಹೇಗೆ ಶೇಖರಣೆ ಮಾಡ್ತಾರೆ ನೋಡಿ. 620 ಬಾಣಸಿಗರು ತಿಮ್ಮಪ್ಪನ ಲಡ್ಡು ತಯಾರನ್ನು ಮಾಡ್ತಾರೆ. ಲಡ್ಡು ಪ್ರಸಾದಕ್ಕೆ ಲಾರಿಗಳಲ್ಲಿ ಸಾಮಗ್ರಿಗಳು ಬರುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಡ್ಡು ತಯಾರಿಕೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ. ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ತಿರುಪತಿಯ ತಿಮ್ಮಪ್ಪನ ಪವಿತ್ರವಾದಂಥ ಲಡ್ಡು ಪ್ರಸಾದದಲ್ಲಿ ದನದ ಮತ್ತು ಹಂದಿ ಮಾಂಸದ ಕೊಬ್ಬಿನ ಅಂಶ ಪತ್ತೆಯಾಗಿರೋದು ನೋಡಿ. ಲಡ್ಡು ತಯಾರಿಕೆಗೆ ಏನು ಬಳಸ್ತಾರೆ, ಅದು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಅದರ ಜೊತೆಗೆ ಕರ್ಪೂರವನ್ನು ಕೂಡ ಮೊದಲು ಬಳಸ್ತಾ ಇದ್ರು. ಈಗ ಅದೆಲ್ಲವನ್ನು ಕೂಡ ಏನೀಗ ಈ ಶಾಲೆ ಏನಿದೆ, ಇಲ್ಲೊಂದು ಲಡ್ಡು ತಯಾರಿಸುವಂತಹ ಶಾಲೆ, ಆ ಶಾಲೆಗೆ ಐಟಮ್ಸ್ಗಳು ಬರೋದನ್ನು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರತಿದಿನ ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು, ಅಡುಗೆ ಭಟ್ಟರು ಲಡ್ಡನ್ನು ತಯಾರು ಮಾಡ್ತಾರೆ. ಆ ಲಡ್ಡಿಗೆ ಬೇಕಾದಂಥ ವಸ್ತುಗಳು ಲಾರಿ ಮೂಲಕ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ಪುಣ್ಯ ಪ್ರಸಾದದಲ್ಲಿ ಆ ಪವಿತ್ರವಾದಂಥ ಲಡ್ಡು ತಯಾರಿಕೆ ಏನಿದೆಯಲ್ಲ, ಆ ಲಡ್ಡು ತಯಾರಿಕೆಗೆ ಬೇಕಾದಂಥ ವಸ್ತುಗಳು, ಅದರಲ್ಲಿ ಚರ್ಚೆ ಆಗಿದ್ದು ಅಥವಾ ವಿವಾದಕ್ಕೆ ಕಾರಣವಾಗಿದ್ದು ಕೊಬ್ಬು ಬಳಸ್ತಾರೆ, ಪ್ರಾಣಿಗಳ ದೇಹದ ಕೊಬ್ಬನ್ನು ಬಳಸ್ತಾರೆ ಅನ್ನೋ ವಿಚಾರ. ಅದೆಲ್ಲದರ ನಡುವೆ ಈಗ ವಿಶ್ವದಾದ್ಯಂತ ತಿರುಪತಿ ತಿಮ್ಮಪ್ಪನ ಭಕ್ತರು, ಸನಾತನಿಗಳು, ನಮ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವ ದೊಡ್ಡ ಚರ್ಚೆ ಶುರುವಾಗಿದೆ. ಕೇಂದ್ರ ಸರ್ಕಾರವು ಇದರ ವರದಿಯನ್ನು ಕೇಳ್ತಾ ಇದೆ. ಮತ್ತು ಆ ಲಡ್ಡುಗೆ ಏನೆಲ್ಲ ಬಳಸ್ತಾರೆ ಅನ್ನುವ ಒಂದಿಷ್ಟು ವಸ್ತುಗಳಿದಾವಲ್ಲ, ಅವೆಲ್ಲವೂ ಕೂಡ ಆಗಮಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ತಿಮ್ಮಪ್ಪನ ಲಡ್ಡುಗೆ ಏನೇನು ಬಳಸ್ತಾರೆ ಗೊತ್ತಾ? 620 ಬಾಣಸಿಗರಿಂದ ತಿಮ್ಮಪ್ಪನ ಲಡ್ಡು ತಯಾರಿಕೆ ಆಗುತ್ತೆ. ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಆ ಸಾಮಗ್ರಿಗಳನ್ನು ಎಲ್ಲಿಡಲಾಗುತ್ತೆ, ಹೇಗೆ ಶೇಖರಣೆ ಮಾಡ್ತಾರೆ ನೋಡಿ. 620 ಬಾಣಸಿಗರು ತಿಮ್ಮಪ್ಪನ ಲಡ್ಡು ತಯಾರನ್ನು ಮಾಡ್ತಾರೆ. ಲಡ್ಡು ಪ್ರಸಾದಕ್ಕೆ ಲಾರಿಗಳಲ್ಲಿ ಸಾಮಗ್ರಿಗಳು ಬರುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಡ್ಡು ತಯಾರಿಕೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ. ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ತಿರುಪತಿಯ ತಿಮ್ಮಪ್ಪನ ಪವಿತ್ರವಾದಂಥ ಲಡ್ಡು ಪ್ರಸಾದದಲ್ಲಿ ದನದ ಮತ್ತು ಹಂದಿ ಮಾಂಸದ ಕೊಬ್ಬಿನ ಅಂಶ ಪತ್ತೆಯಾಗಿರೋದು ನೋಡಿ. ಲಡ್ಡು ತಯಾರಿಕೆಗೆ ಏನು ಬಳಸ್ತಾರೆ, ಅದು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಅದರ ಜೊತೆಗೆ ಕರ್ಪೂರವನ್ನು ಕೂಡ ಮೊದಲು ಬಳಸ್ತಾ ಇದ್ರು. ಈಗ ಅದೆಲ್ಲವನ್ನು ಕೂಡ ಏನೀಗ ಈ ಶಾಲೆ ಏನಿದೆ, ಇಲ್ಲೊಂದು ಲಡ್ಡು ತಯಾರಿಸುವಂತಹ ಶಾಲೆ, ಆ ಶಾಲೆಗೆ ಐಟಮ್ಸ್ಗಳು ಬರೋದನ್ನು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರತಿದಿನ ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು, ಅಡುಗೆ ಭಟ್ಟರು ಲಡ್ಡನ್ನು ತಯಾರು ಮಾಡ್ತಾರೆ. ಆ ಲಡ್ಡಿಗೆ ಬೇಕಾದಂಥ ವಸ್ತುಗಳು ಲಾರಿ ಮೂಲಕ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ಪುಣ್ಯ ಪ್ರಸಾದದಲ್ಲಿ ಆ ಪವಿತ್ರವಾದಂಥ ಲಡ್ಡು ತಯಾರಿಕೆ ಏನಿದೆಯಲ್ಲ, ಆ ಲಡ್ಡು ತಯಾರಿಕೆಗೆ ಬೇಕಾದಂಥ ವಸ್ತುಗಳು, ಅದರಲ್ಲಿ ಚರ್ಚೆ ಆಗಿದ್ದು ಅಥವಾ ವಿವಾದಕ್ಕೆ ಕಾರಣವಾಗಿದ್ದು ಕೊಬ್ಬು ಬಳಸ್ತಾರೆ, ಪ್ರಾಣಿಗಳ ದೇಹದ ಕೊಬ್ಬನ್ನು ಬಳಸ್ತಾರೆ ಅನ್ನೋ ವಿಚಾರ. ಅದೆಲ್ಲದರ ನಡುವೆ ಈಗ ವಿಶ್ವದಾದ್ಯಂತ ತಿರುಪತಿ ತಿಮ್ಮಪ್ಪನ ಭಕ್ತರು, ಸನಾತನಿಗಳು, ನಮ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವ ದೊಡ್ಡ ಚರ್ಚೆ ಶುರುವಾಗಿದೆ. ಕೇಂದ್ರ ಸರ್ಕಾರವು ಇದರ ವರದಿಯನ್ನು ಕೇಳ್ತಾ ಇದೆ. ಮತ್ತು ಆ ಲಡ್ಡುಗೆ ಏನೆಲ್ಲ ಬಳಸ್ತಾರೆ ಅನ್ನುವ ಒಂದಿಷ್ಟು ವಸ್ತುಗಳಿದಾವಲ್ಲ, ಅವೆಲ್ಲವೂ ಕೂಡ ಆಗಮಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ತಿಮ್ಮಪ್ಪನ ಲಡ್ಡುಗೆ ಏನೇನು ಬಳಸ್ತಾರೆ ಗೊತ್ತಾ? 620 ಬಾಣಸಿಗರಿಂದ ತಿಮ್ಮಪ್ಪನ ಲಡ್ಡು ತಯಾರಿಕೆ ಆಗುತ್ತೆ. ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಆ ಸಾಮಗ್ರಿಗಳನ್ನು ಎಲ್ಲಿಡಲಾಗುತ್ತೆ, ಹೇಗೆ ಶೇಖರಣೆ ಮಾಡ್ತಾರೆ ನೋಡಿ. 620 ಬಾಣಸಿಗರು ತಿಮ್ಮಪ್ಪನ ಲಡ್ಡು ತಯಾರನ್ನು ಮಾಡ್ತಾರೆ. ಲಡ್ಡು ಪ್ರಸಾದಕ್ಕೆ ಲಾರಿಗಳಲ್ಲಿ ಸಾಮಗ್ರಿಗಳು ಬರುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಡ್ಡು ತಯಾರಿಕೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ. ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ತಿರುಪತಿಯ ತಿಮ್ಮಪ್ಪನ ಪವಿತ್ರವಾದಂಥ ಲಡ್ಡು ಪ್ರಸಾದದಲ್ಲಿ ದನದ ಮತ್ತು ಹಂದಿ ಮಾಂಸದ ಕೊಬ್ಬಿನ ಅಂಶ ಪತ್ತೆಯಾಗಿರೋದು ನೋಡಿ. ಲಡ್ಡು ತಯಾರಿಕೆಗೆ
ಏನು ಬಳಸ್ತಾರೆ ಅದು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಅದರ ಜೊತೆಗೆ ಕರ್ಪೂರವನ್ನು ಕೂಡ ಮೊದಲು ಬಳಸ್ತಾ ಇದ್ರು. ಈಗ ಅದೆಲ್ಲವನ್ನು ಕೂಡ ಏನೀಗ ಈ ಶಾಲೆ ಏನಿದೆ, ಇಲ್ಲೊಂದು ಲಡ್ಡು ತಯಾರಿಸುವಂತಹ ಶಾಲೆ, ಆ ಶಾಲೆಗೆ ಐಟಮ್ಸ್ಗಳು ಬರೋದನ್ನು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರತಿದಿನ ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು, ಅಡುಗೆ ಭಟ್ಟರು ಲಡ್ಡನ್ನು ತಯಾರು ಮಾಡ್ತಾರೆ. ಆ ಲಡ್ಡಿಗೆ ಬೇಕಾದಂಥ ವಸ್ತುಗಳು ಲಾರಿ ಮೂಲಕ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ಪುಣ್ಯ ಪ್ರಸಾದದಲ್ಲಿ ಆ ಪವಿತ್ರವಾದಂಥ ಲಡ್ಡು ತಯಾರಿಕೆ ಏನಿದೆಯಲ್ಲ, ಆ ಲಡ್ಡು ತಯಾರಿಕೆಗೆ ಬೇಕಾದಂಥ ವಸ್ತುಗಳು, ಅದರಲ್ಲಿ ಚರ್ಚೆ ಆಗಿದ್ದು ಅಥವಾ ವಿವಾದಕ್ಕೆ ಕಾರಣವಾಗಿದ್ದು ಕೊಬ್ಬು ಬಳಸ್ತಾರೆ, ಪ್ರಾಣಿಗಳ ದೇಹದ ಕೊಬ್ಬನ್ನು ಬಳಸ್ತಾರೆ ಅನ್ನೋ ವಿಚಾರ. ಅದೆಲ್ಲದರ ನಡುವೆ ಈಗ ವಿಶ್ವದಾದ್ಯಂತ ತಿರುಪತಿ ತಿಮ್ಮಪ್ಪನ ಭಕ್ತರು, ಸನಾತನಿಗಳು, ನಮ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವ ದೊಡ್ಡ ಚರ್ಚೆ ಶುರುವಾಗಿದೆ. ಕೇಂದ್ರ ಸರ್ಕಾರವು ಇದರ ವರದಿಯನ್ನು ಕೇಳ್ತಾ ಇದೆ. ಮತ್ತು ಆ ಲಡ್ಡುಗೆ ಏನೆಲ್ಲ ಬಳಸ್ತಾರೆ ಅನ್ನುವ ಒಂದಿಷ್ಟು ವಸ್ತುಗಳಿದಾವಲ್ಲ, ಅವೆಲ್ಲವೂ ಕೂಡ ಆಗಮಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ನ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ತಿಮ್ಮಪ್ಪನ ಲಡ್ಡುಗೆ ಏನೇನು ಬಳಸ್ತಾರೆ ಗೊತ್ತಾ? 620 ಬಾಣಸಿಗರಿಂದ ತಿಮ್ಮಪ್ಪನ ಲಡ್ಡು ತಯಾರಿಕೆ ಆಗುತ್ತೆ. ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಆ ಸಾಮಗ್ರಿಗಳನ್ನು ಎಲ್ಲಿಡಲಾಗುತ್ತೆ, ಹೇಗೆ ಶೇಖರಣೆ ಮಾಡ್ತಾರೆ ನೋಡಿ. 620 ಬಾಣಸಿಗರು ತಿಮ್ಮಪ್ಪನ ಲಡ್ಡು ತಯಾರನ್ನು ಮಾಡ್ತಾರೆ. ಲಡ್ಡು ಪ್ರಸಾದಕ್ಕೆ ಲಾರಿಗಳಲ್ಲಿ ಸಾಮಗ್ರಿಗಳು ಬರುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಡ್ಡು ತಯಾರಿಕೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ. ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ತಿರುಪತಿಯ ತಿಮ್ಮಪ್ಪನ ಪವಿತ್ರವಾದಂಥ ಲಡ್ಡು ಪ್ರಸಾದದಲ್ಲಿ ದನದ ಮತ್ತು ಹಂದಿ ಮಾಂಸದ ಕೊಬ್ಬಿನ ಅಂಶ ಪತ್ತೆಯಾಗಿರೋದು ನೋಡಿ. ಲಡ್ಡು ತಯಾರಿಕೆಗೆ ಏನು ಬಳಸ್ತಾರೆ ಅದು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಅದರ ಜೊತೆಗೆ ಕರ್ಪೂರವನ್ನು ಕೂಡ ಮೊದಲು ಬಳಸ್ತಾ ಇದ್ರು. ಈಗ ಅದೆಲ್ಲವನ್ನು ಕೂಡ ಏನೀಗ ಈ ಶಾಲೆ ಏನಿದೆ, ಇಲ್ಲೊಂದು ಲಡ್ಡು ತಯಾರಿಸುವಂತಹ ಶಾಲೆ, ಆ ಶಾಲೆಗೆ ಐಟಮ್ಸ್ಗಳು ಬರೋದನ್ನು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರತಿದಿನ ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು, ಅಡುಗೆ ಭಟ್ಟರು ಲಡ್ಡನ್ನು ತಯಾರು ಮಾಡ್ತಾರೆ. ಆ ಲಡ್ಡಿಗೆ ಬೇಕಾದಂಥ ವಸ್ತುಗಳು ಲಾರಿ ಮೂಲಕ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ಪುಣ್ಯ ಪ್ರಸಾದದಲ್ಲಿ ಆ ಪವಿತ್ರವಾದಂಥ ಲಡ್ಡು ತಯಾರಿಕೆ ಏನಿದೆಯಲ್ಲ, ಆ ಲಡ್ಡು ತಯಾರಿಕೆಗೆ ಬೇಕಾದಂಥ ವಸ್ತುಗಳು, ಅದರಲ್ಲಿ ಚರ್ಚೆ ಆಗಿದ್ದು ಅಥವಾ ವಿವಾದಕ್ಕೆ ಕಾರಣವಾಗಿದ್ದು ಕೊಬ್ಬು ಬಳಸ್ತಾರೆ, ಪ್ರಾಣಿಗಳ ದೇಹದ ಕೊಬ್ಬನ್ನು ಬಳಸ್ತಾರೆ ಅನ್ನೋ ವಿಚಾರ. ಅದೆಲ್ಲದರ ನಡುವೆ ಈಗ ವಿಶ್ವದಾದ್ಯಂತ ತಿರುಪತಿ ತಿಮ್ಮಪ್ಪನ ಭಕ್ತರು, ಸನಾತನಿಗಳು, ನಮ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವ ದೊಡ್ಡ ಚರ್ಚೆ ಶುರುವಾಗಿದೆ. ಕೇಂದ್ರ ಸರ್ಕಾರವು ಇದರ ವರದಿಯನ್ನು ಕೇಳ್ತಾ ಇದೆ. ಮತ್ತು ಆ ಲಡ್ಡುಗೆ ಏನೆಲ್ಲ ಬಳಸ್ತಾರೆ ಅನ್ನುವ ಒಂದಿಷ್ಟು ವಸ್ತುಗಳಿದಾವಲ್ಲ, ಅವೆಲ್ಲವೂ ಕೂಡ ಆಗಮಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ನ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ.